ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೌಳಾಂಬಿಕಾ ಕುಕಿಂಗ್ ಚಾನಲ್. ಇವತ್ತು ನಾವು ನಾಷ್ಟಾಕ ಸೋಸ್ಲಾ ಹೆಂಗೆ ಮಾಡೋದು ಅಂತ ನೋಡತ್ತೀವಿ. ಬರ್ರಿ ಅದನ್ನು ಮಾಡಾಕ ಏನೇನು ಬೇಕಂತ ನೋಡ್ಕೊಂಬರೋಣ. ಇದಕ್ಕೆ ಮೇನ್ ಚುಮ್ಮರಿ ಬೇಕ್ರಿ. ನಾವಿಲ್ಲೇ 6 ಸೇರ್ ಚುಮ್ಮರಿ ತೊಗೊಂಡಿವ್ರಿ. ಇವಾಗ ನಾವು ಒಂದು ಮೀಡಿಯಮ್ ಸೈಜ್ ಹೆಚ್ಚಿಟ್ಕೊಂಡಿದ್ದು ಉಳ್ಳಾಗಡ್ಡಿ ತೊಗೊಂಡಿವಿ. ನೆಕ್ಸ್ಟು ಒಂದು ಸಣ್ಣ ಟಮಾಟಿ, ಎಣ್ಣೆ ಮತ್ತು ಉಪ್ಪು, ಅರಿಶಿನ ಪುಡಿ, ಮಸಾಲೆ ಮತ್ತು ಜೀರಿಗೆ, ಸಾಸಿವೆ 2 ಅದಾವು. ನೆಕ್ಸ್ಟು ಮೆಣಸಿನ್ಕಾಯಿ, ಇಲ್ಲಿ ಕೊತ್ತಂಬರಿ, ಪುಟಾಣಿನ ಮಿಕ್ಸರ್ ಒಳಗೆ ಹಾಕಿ ಇಟ್ಕೊಂಡಿವಿ ನೋಡ್ರಿ. ಇದಕ್ಕೆ ನಾವು ಪುಟಾಣಿ ಹಿಟ್ಟು ಅಂತೀವಿ. ಇವು ಇಷ್ಟು ತೊಗೊಂಡಿವಿ. ಬರ್ರಿ ಈಗ ಮಾಡೋದು ಹೆಂಗಂತ ನೋಡೋಣ. ಬರ್ರಿ ಇವಾಗ ಮಾಡೋದು ಹೆಂಗಂತ ನೋಡೋಣ. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಈಗ ಇದಕ್ಕೆ ಎಣ್ಣೆ ಹಾಕೊಳತ್ತೀವಿ ನೋಡ್ರಿ. ಇವಾಗ ಇದನ್ನು ಸ್ವಲ್ಪ ಚಂದಾಗ ಕಾಸ್ಕೋಬೇಕ್ರಿ. ಈಗ ಎಣ್ಣೆ ಚಂದಾಗ ಕಾದೈತ್ರಿ. ಇವಾಗ ಇದಕ್ಕೆ ಜೀರಿಗೆ ಮತ್ತು ಸಾಸಿವೆ ಹಾಕತ್ತೀವಿ ನೋಡ್ರಿ. ಈಗ ಸಾಸಿವೆ ಸಿಡ್ದಿಂದ ಈಗ ಇದಕ್ಕೆ ಹೆಚ್ಚಿಟ್ಟಿದ್ದು ಉಳ್ಳಾಗಡ್ಡಿನ ಹಾಕೊಳತ್ತೀವಿ ನೋಡ್ರಿ. ಇವಾಗ ಇದಕ್ಕೆ ಮೆಣಸಿನ್ಕಾಯಿ ಕೂಡ ಹಾಕೊಳತ್ತೀವಿ ನೋಡ್ರಿ. ಈಗ ಇದನ್ನ ಸ್ವಲ್ಪ ಚಂದಾಗ ಮಿಕ್ಸ್ ಮಾಡ್ಕೊಂಬೇಡ. ಇವಾಗ ಈ ಉಳ್ಳಾಗಡ್ಡಿ ಏನು ಹೆಚ್ಚು ಹಾಕಿದ್ವಲ್ರಿ ನಾವು, ಅವು ಚಂದಾಗ ಕರಿಬೇಕು. ಅಲ್ಲಿವರೆಗೂ ನಾವು ಇದನ್ನು ಲೋ ಫ್ಲೇಮ್ ಒಳಗಿಟ್ಟು ಕರ್ಕೋಬೇಕ್ರಿ. ಈಗ ನೆಕ್ಸ್ಟ್ ಇದಕ್ಕೆ ಟಮಾಟಿ ಹಾಕತ್ತೀವಿ ನೋಡ್ರಿ. ಇವಾಗ ಇದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಂಬಿಡ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತ್ತೀವಿ ನೋಡ್ರಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ಇದಕ್ಕೆ ಕೊತ್ತಂಬರಿನ ಹಾಕೊಳತ್ತೀವಿ ನೋಡ್ರಿ. ಈಗ ಕೊತ್ತಂಬರಿ ಹಾಕಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ಇದಕ್ಕೆ ಅರಿಶಿನ ಪುಡಿ ಹಾಕೊಳಕತ್ತೀವಿ ನೋಡ್ರಿ. ನೆಕ್ಸ್ಟ್ ಇವಾಗ ಮಸಾಲಿನ ಹಾಕೊಳತ್ತೀವಿ ನೋಡ್ರಿ. ಇವಾಗ ಇದನ್ನೆಲ್ಲ ಚಂದಾಗ ಮಿಕ್ಸ್ ಮಾಡ್ಕೋಬೇಕಾಗ್ತದೆ ನೋಡ್ರಿ. ಇವಾಗ ಸ್ವಲ್ಪ ಇದಕ್ಕೆ ನೀರು ಹಾಕೊಳತ್ತೀವಿ ನೋಡ್ರಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗ್ತದೆ ನೋಡ್ರಿ. ಈಗ ನಾವು ಚುಮ್ಮರಿನ ತೋರಿಸ್ಕೊಂಬರ್ಬೇಕು. ಬರೀ ತೋರಿಸ್ಕೊಂಬರೋಣಂತ. ನೆಕ್ಸ್ಟ್ ಇವಾಗ ನಾವು ಒಂದು ಪಾತ್ರೆ ಒಳಗೆ ನೀರು ತೊಗೊಂಡಿವಿ. ಅದಕ್ಕೆ ನಾವು ಹಾಸ್ ಮಾಡಿ ಇಟ್ಟಿದ್ದು ಚುಮ್ಮರಿನ ಹಾಕೋಬೇಕು ನೋಡ್ರಿ. ಈಗ ಹಾಕೊಳತ್ತೀವಿ. ಇದನ್ನು ಈ ಥರ ಕೈಯಾಡಿಸಿ ತಕ್ಕೋಬೇಕಾಗ್ತೈತಿ. ಈ ಥರ ಎಲ್ಲ ಚಂದಾಗ ನೆನಿಬೇಕ್ರಿ. ಇವು ಅಲ್ಲಿವರೆಗೂ ಈ ಥರ ಇದ್ರೊಳಗೆ ಇಡಬೇಕು. ಇವನ್ನ ಜಾಸ್ತಿ ನೆನೆಸಕ್ಕೆ ಹೋಗ್ಬೇಡ್ರಿ, ಟೇಸ್ಟ್ ಬರಲ್ಲ. ಈಗ ಇವು ಚಂದಾಗ ನೆಂದವು. ನೀರು ಹಿಂಡಿ ಒಂದು ಪ್ಲೇಟ್ ಒಳಗೆ ತೆಕ್ಕೊಳತ್ತೀವಿ ನೋಡ್ರಿ. ಇದೇ ಥರನ ನಾವು ಇವಿಷ್ಟನ್ನ ತೊಯ್ಸ್ಕೊಂಡು ಬರ್ತೀವಿ ನೋಡ್ರಿ. ಈಗ ನೋಡ್ರಿ ನಾವು ಎಲ್ಲ ಚುಮ್ಮರಿನ ತೊಯ್ಸ್ಕೊಂಡು ಬಂದೀವಿ. ನೀವು ತೊಗೊಳ್ಳುವಾಗ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗೆ ತೊಗೋರಿ. ಯಾಕಂದ್ರೆ ಇವು ತೊಯ್ಸಿದ್ದಾದ್ಮೇಲೆ ಸ್ವಲ್ಪ ಆಗ್ತಾವೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತೊಗೋರಿ. ಈಗ ಇದನ್ನು ಒಗ್ಗರಣೆ ಒಳಗೆ ಹಾಕಿ ಮಿಕ್ಸ್ ಮಾಡೋದು ಬೇಕ್ರಿ. ಬರೀ ಹೆಂಗೆ ಮಾಡೋದು ಅಂತ ನೋಡೋದು. ಈಗ ನೋಡ್ರಿ ನಾವೇನದು ಭಾಜಿ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಈ ನೆನೆಸಿದ್ದ ಚುಮ್ಮರಿನ ಹಾಕೊಳತ್ತೀವಿ. ಈಗ ಎಲ್ಲ ನಾವು ನೆನೆಸಿದ್ದ ಚುಮ್ಮರಿನ ಹಾಕ್ಕೊಂಡಿವಿ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಭಾಳ ಜನ ವಿಡಿಯೋನ ಹಂಗೆ ನೋಡ್ತೀರಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋರು ಜಾಸ್ತಿ ಮಂದಿ ನೋಡ್ತೀರಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇವಾಗ ನಾವು ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ. ಭಾಜಿ ಮತ್ತು ನಾವಿನ್ನು ತೊಯ್ಸಿ ಹಾಕಿದ್ವಲ್ಲ ಆ ಚುಮ್ಮರಿ ಎರಡೂ ಚಂದಾಗ ಮಿಕ್ಸ್ ಆಗಬೇಕು. ಆ ಭಾಜಿದ ಮಸಾಲೆ ಎಲ್ಲ ಆ ಚುಮ್ಮರಿಗೆ ಹತ್ತಬೇಕು. ಅಲ್ಲಿವರೆಗೂ ನಾವು ಚಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ. ಇವಾಗ ನೋಡ್ರಿ ನಾವೆಲ್ಲ ಚಂದಾಗ ಮಿಕ್ಸ್ ಮಾಡ್ಕೊಂಡಿವಿ. ಈಗ ಇದಕ್ಕೆ ಪುಟಾಣಿನ ಹಿಟ್ಟು ಹಾಕೋಣತ್ತೀವಿ ನೋಡ್ರಿ.
ಇವಾಗ ನೀವು ಗ್ಯಾಸ್ನ ಆರಿಸ್ಬೇಕಾಗ್ತೈತಿ, ಇಲ್ಲಾಂದ್ರೆ ಬುಡಕ್ಕೆ ಒತ್ತತಾವು ಇವು. ಅದಕ್ಕೆ ಆರಿಸಿ ಪುಟಾಣಿ ಹಿಟ್ಟನ್ನ ಹಚ್ಚಬೇಕಾಗ್ತೈತಿ. ಇದನ್ನು ಇನ್ನೊಂದು ಸಲ ಚೆಂದಾಗ ಮಿಕ್ಸ್ ಮಾಡ್ಕೊಂಬಿಡಮ್ರಿ. ನೋಡ್ರಿ, ಇವಾಗ ನಮ್ಮ ಸೂಸ್ಲಾ ರೆಡಿ ಆಗ್ಯಾವು. ಇದಕ್ಕೆ ಲಾಸ್ಟ್ ಟಚಪ್ ಏನಪ್ಪ ಅಂದ್ರೆ ಕೊತ್ತಂಬರಿ. ಇದನ್ನು ಕೊತ್ತಂಬರಿ ಉದುರಿಸಿದ್ರೆ ಸರ್ವ್ ಮಾಡೋಕ್ಕೆ ರೆಡಿಯಾಗಿರುತ್ತೆ ನೋಡ್ರಿ. ಈಗ ಇದನ್ನು ಸರ್ವ್ ಮಾಡಿ ತೋರಿಸ್ತೀವಿ ಬರ್ರಿ. ನೋಡಿದ್ರಲ್ರಿ ಯಾವ ಥರ ಸುಮಾರು ಸೂಸ್ಲಾ ಮಾಡೋದು ಅಂತ. ಇದೇ ಥರನ ನೀವು ಮನ್ಯಾಗ ಟ್ರೈ ಮಾಡಿ ನೋಡ್ರಿ ಹೆಂಗಾಗಿತ್ತು ಅಂತ. ತಪ್ಪದ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳು.